ವೆಲ್ಕಮ್ ಟು ಟೆಕ್ ಕನ್ನಡ ಚಾನಲ್. ನಾನು ನಿಮ್ಮ ಅವಿನಾಶ್ ಶೆಟ್ಟಿ. ನಾನು ಇವತ್ತು ಒಂದು ಏರ್ಟೆಲ್ ವೈಫೈ ತಂದಿದ್ದೀನಿ. ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಕೆಲವೊಂದಿಷ್ಟು ವಿಷಯಗಳು ಹೇಳ್ತೀನಿ, ತಿಳ್ಕೊಳ್ಳಿ. ನಿಮಗೂ ಬೇಕಾದರೆ ನೀವು ತಗೊಳ್ಳಿ, ಯೂಸ್ ಮಾಡಿ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಓಪನ್ ಮಾಡ್ತೀನಿ. ಒಳಗಡೆ ಅದು ಹೇಗಿದೆ ನೋಡೋಣ. ಒಂದು ಬ್ಯಾಟ್ರಿ ಇದೆ, 2300 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಎಷ್ಟು ಸ್ಟ್ಯಾಂಡ್ ಬರ್ತದೆ ಚಾನಲ್ ಬೈ ಗೊತ್ತಿಲ್ಲ. 300 ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಆದರೆ ಒಂದು 4 to 5 hours ಬರ್ಬೋದು ಅನಿಸುತ್ತೆ ಬೇಕಾದ್ರೆ. ತೋರಿಸ್ತೀನಿ, ನೀವು ನೋಡಿ ಹೇಗೆ ಅಂತ. ಒಳಗಡೆ ಏರ್ಟೆಲ್ ವೈಫೈ ಮಾಡೋದೆಲ್ಲ ಕೊಟ್ಟಿರ್ತಾರೆ. ಹಾಗೂ ಇದರಲ್ಲಿ ಪಾಸ್ವರ್ಡನ್ನು ಇವ್ರದೇ ಕೊಟ್ಟಿರ್ತಾರೆ. ನೀವು ಪಾಸ್ವರ್ಡ್ ಬೇಕಾದರೆ ನೀವು ಎಕ್ಸ್ಟ್ರಾ ಬೇರೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು. ಅದನ್ನು ಹೇಗೆ ಚೇಂಜ್ ಮಾಡಬೇಕಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು. UPI IP ಅಡ್ರೆಸ್ ನಂಬರ್ ಇರುತ್ತೆ. ಓಕೆ, ಯೂಸರ್ ನೇಮ್ ಇದೆಲ್ಲ ಕೊಟ್ಟಿರ್ತಾರೆ. ಎರಡು ಆಪ್ಷನ್ ಇರುತ್ತೆ. ಒಂದು ಮೆಮೊರಿ ಕಾರ್ಡ್ ಹಾಕುವ ಆಪ್ಷನ್ನು, ಮತ್ತೊಂದು ನಿಮ್ಮ ಸಿಮ್ ಹಾಕುವಂಥ ಆಪ್ಷನ್ನು. ಏರ್ಟೆಲ್ ಸಿಮ್ಮನ್ನು ನೀವು ಸಪ್ರೇಟಾಗಿ ಬೇಕಾದ್ರೆ ಹಾಕ್ಬೋದು. ಇಲ್ಲ ಅಂಗಡಿಯಲ್ಲೇ ನೀವು ಪರ್ಚೇಸ್ ಮಾಡಿದಾಗ ಸಿಮ್ ತಗೊಳ್ಬೋದು. ಕೆಲವು ಫ್ರೀ ಕೊಡ್ತಾರೆ, ಕೆಲವೊಂದು ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಆದರೆ ಇದು ಅಮೌಂಟ್ ಎಷ್ಟು ಆಯ್ತು ಟೋಟಲ್ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಬರುತ್ತೆ, ಈ ಥರ ಇದೆ ಶೇಪು. ಚೆನ್ನಾಗಿದೆ ನೋಡೋದಕ್ಕೆ. ಓಕೆ, ಬೇರೆ ನಾನು ಸಿಮ್ ಪರ್ಚೇಸ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ. ಬೇರೆ ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಈಗ ಆಪ್ಷನ್ ಕೊಟ್ಟಿದೆ ನೋಡಿ, ಏರ್ಟೆಲ್ ಮೈ ವೈಫೈ ಯೂಸರ್ ಮ್ಯಾನುವಲ್ ಕೊಟ್ಟಿರ್ತಾರೆ. ಮ್ಯಾನುವಲ್ಲಿ ನೋಡ್ಕೊಬೋದು ನೀವು ಹೇಗೆ ಯೂಸ್ ಮಾಡ್ಬೋದು ಯಾವ ಥರ ಅಂತೆಲ್ಲ ಹೇಳಿ. ಇದರಲ್ಲೆಲ್ಲ ಆಪ್ಷನ್ ಇರುತ್ತೆ ಬೇರೆ ಬೇರೆ. ನೀವು ತಗೊಂಡಾಗ ನಿಮಗೆ ಗೊತ್ತಾಗುತ್ತೆ, ನೀವು ಯೂಸ್ ಮಾಡ್ತಾ ಯೂಸ್ ಅಂತ. ನೋಡಿ ಫ್ರೆಂಡ್ಸ್, ಇದು ಸಿಗ್ನಲ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಸಿಗ್ನಲ್ಸ್ ಹೇಗೆ, ಇಂಡಿಕೇಟರ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ಬೋದು, ಹೇಗೆ ಗೊತ್ತಾಗುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ರೆಡ್ ಮಾರ್ಕ್ ಇದೆ, ರೆಡ್ಡು, ಸ್ಕೈ ಬ್ಲೂ ಇದೆ, ಮತ್ತು ಗ್ರೀನ್ ಕಲರ್ ಇದೆ. ಈ ಥರ ಎಲ್ಲ ಗ್ರೀನ್ ಬಂದಾಗ ನೋಡಿ ಸಿಗ್ನಲ್ ಗುಡ್ ಅಂತೇಳಿ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಬ್ಲೂ ಬಂದಾಗ ಸಿಗ್ನಲ್ ವೀಕ್ ಅಂತ ಹೇಳ್ಬಿಟ್ಟು, ರೆಡ್ ಬಂದಾಗ ನಿಮಗೆ ಫುಲ್ಲು ನೆಟ್ವರ್ಕೇ ಸಿಗೋಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತೆ. ಕನೆಕ್ಷನ್ ಇದು ಸಿಂಬಲ್ ಇದೆ, ಸಿಂಬಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ವೈಫೈ ಕನೆಕ್ಟ್ ಆದಾಗ ಸಿಂಬಲ್ ಬರುತ್ತೆ. ಇದು VPS ಇದು ಬರುತ್ತೆ ನೋಡಿ ಫ್ರೆಂಡ್ಸ್. ಕನೆಕ್ಟ್ ಆದಾಗ ಇಂಡಿಕೇಟರ್ಸ್ ತೋರಿಸ್ತಾ ಇರುತ್ತೆ. ನನಗೆ ಹಾಕ್ತೀನಿ ಇವಾಗ, ಹೇಗೆ ಹಾಕಂತ ತೋರಿಸ್ತೀನಿ ನೋಡಿ. ಶೇಪ್ ಆ ಥರ ಹಾಕಿ ಇಡಬೇಕಂತೀನಿ. ಈ ಥರ ಶೇಪ್ನ ತೆಗೆದುಬಿಟ್ಟು ನೀವು ಹಿಂಗೆ ಹಾಕ್ತೀನಿ. ಶೇಪ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕರೆಕ್ಟಾಗಿ ಕೂರಿಸ್ಬಿಟ್ಟು ಹೀಗೆ ಹಿಂಗೆ ಹಾಕಿ ಪ್ರೆಸ್ ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಸುಮ್ಮನೆ ಕೂತಿರುತ್ತೆ. ನೆಕ್ಸ್ಟ್ ನೀವು ಇದು ಬ್ಯಾಟ್ರಿನ ಕನೆಕ್ಟ್ ಮಾಡಿ ಈ ಥರ ಓಪನ್ ಮಾಡಿ ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದು ಆನ್ ಮಾಡೋಣ, ಹೇಗಿದೆ ನೋಡೋಣ. ಈಗ ಸಿಂಬಲ್ ಹೇಗೆ ತೋರಿಸುತ್ತೆ ಅಂತೇಳಿ ನೋಡಿ ಫ್ರೆಂಡ್ಸ್. ಈ ಥರ ಸಿಂಬಲ್ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ, ಸಿಂಬಲ್ ಕಾಣಿಸೋದಿಲ್ಲ. ಇನ್ನೊಂದು ಫ್ರೆಂಡ್ಸ್ ಎಲ್ಲ ಸಿಂಬಲ್ ಕಾಣ್ತಾ ಇದೆ. ಬಟ್ ಚೆನ್ನಾಗಿದೆ ಅನಿಸುತ್ತೆ ಇದು. ಓಕೆ, ನೋಡೋಣ ಫ್ರೆಂಡ್ಸ್. ಅದೇ ಸಿಗ್ನಲ್ ಬರ್ತಾಯಿದೆ. ಇಲ್ಲಿ ಸಿಗ್ನಲ್ ಇಲ್ಲ ನಮ್ಮದು, ಇಲ್ಲಿ ಸಿಗ್ನಲ್ ನೆಟ್ವರ್ಕ್ ಸಿಗೋದಿಲ್ಲ. ಇದಕ್ಕೆ ವೈಫೈ ಪರ್ಚೇಸ್ ಮಾಡಿದ್ದು. ಸಿಗ್ನಲ್ ನೋಡಿ ಈಗ ಪೂರ್ ಇದೆ. ಪೂರ್ ಸಿಗ್ನಲ್ಗೋಸ್ಕರ ಇಲ್ಲಿ ರೆಡ್ ಮಾರ್ಕ್ ತೋರಿಸ್ತಾರೆ, ರೆಡ್ ಸಿಂಬಲ್ ತೋರಿಸ್ತಾ ಇದೆ, ನೆಟ್ವರ್ಕ್ ಇಲ್ಲ ಅಂತೇಳಿ. ನೀವು ನೆಟ್ವರ್ಕ್ ಇರೋ ಕಡೆ ತಗೊಂಡೋಗಿಟ್ಟಾಗ ಒಳ್ಳೆ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನೀವು ಒಂದು ಬೇರೆ ಬೇರೆ ಮೊಬೈಲ್, ನೀವು ಎಷ್ಟು ಮೊಬೈಲ್ಗಳಿಗೆ ವೈಫೈ ಕನೆಕ್ಟ್ ಮಾಡ್ಕೊಬೇಕು, ನೀವು ಒಂದು 5-10 ಮೊಬೈಲ್ ತನಕ ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಮೊಬೈಲ್ ಶಾಪವರು. ಹೀಗೆ ಮಾಡ್ಕೊಬೋದು. ಇಲ್ಲಿ ನೋಡಿ ಇದು ಕೊಟ್ಟಿದೆ, ಕ್ರಿಯೇಟ್ ಹಾಟ್ಸ್ಪಾಟ್ ವಿತ್ ಹಾಸ್ಟ್ ಆಫ್ ಡಿಜಿಟಲ್ ಡಿವೈಸ್, ಕನೆಕ್ಟ್ ಅಪ್ ಟು 10 ಡಿವೈಸ್ ಸಿಮಿಲರ್ಲಿ ಟು ಕಾಂಟ್ರಾಕ್ಟ್ ಟು 6 hours ಅಂತ ಕೊಟ್ಟಿದ್ದಾರೆ. 6 hours ಬರೋಲ್ಲ ಫ್ರೆಂಡ್ಸ್, ಒಂದು 4 to 5 hours ಬರ್ಬೋದು. ನಾನು ಯೂಸ್ ಮಾಡಿ ನೋಡಿದ್ದೀನಿ ನೀವು ಟುಡೇ, ಅದೇ ಸೇಮ್ ಅಷ್ಟೇ ತೋರಿಸ್ತಾ ಇದೆ. ಗೊತ್ತಿಲ್ಲ, ಯೂಸ್ ಆಗ್ತಾ ಚೆನ್ನಾಗಿ ಆಗ್ಬೋದು. ನೆಟ್ವರ್ಕ್ ಚೆನ್ನಾಗಿದೆ, ಒಳ್ಳೆ ರೇಂಜ್ ಸಿಗುತ್ತೆ. ಅದೇ ಥರ ನೀವು ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ನೀವು ತಗೊಳ್ಳಿ, ಯೂಸ್ ಮಾಡಿ, ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಪ್ರೈಸ್ ನೋಡಿದರೆ ನಿಮಗೆ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ 3250 ಪ್ರೈಸ್ ಕೊಟ್ಟಿದ್ದಾರೆ. ಅಷ್ಟಾಗಲ್ಲ ಫ್ರೆಂಡ್ಸ್, ಟೋಟಲಾಗಿ ಒಂದು 2500 ಆಗ್ಬೋದು. ಅದಕ್ಕೆ ಅದು 2500 ಆದರೆ 2300 ಪ್ಲಸ್ 200 ಸಿಮ್ ತಗೊಳ್ಬೋದು ರೈಟ್ ಅಮೌಂಟು ಅಷ್ಟೇ ಫ್ರೆಂಡ್ಸ್. ಮತ್ತು ಚೆನ್ನಾಗಿದೆ ಇದು ಅದನ್ನು ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ. ನೀವು ನೋಡಿ ಫ್ರೆಂಡ್ಸ್, ಯೂಸ್ ಮಾಡಿದ್ರೆ ಯೂಸ್ ಮಾಡ್ಕೊಬೋದು. ಅದಾದ್ಮೇಲೆ ನೆಟ್ವರ್ಕ್ ಇಲ್ಲ ಅಂತ ನೋಡಿ ಫ್ರೆಂಡ್ಸ್, ಈ ಥರ ರೆಡ್ ಮಾರ್ಕ್ ಸಿಂಬಲ್ ತೋರಿಸ್ತಾ ಇರುತ್ತೆ. ನೆಟ್ವರ್ಕ್ ಇರೋ ಕಡೆ ತಗೊಂಡೋದ್ರೆ ಜಸ್ಟ್ ಗ್ರೀನ್ ಸಿಗ್ನಲಲ್ಲಿ ಮತ್ತು ಚೆನ್ನಾಗಿ ಸಿಗುತ್ತೆ, ಬ್ಲೂ ಸಿಗ್ನಲ್ ಬರುತ್ತೆ. ನೆಟ್ವರ್ಕ್ ರೇಂಜು ಸಿಗಿದಾಗ ಚೆನ್ನಾಗಿ ಸಿಗುತ್ತೆ. ಒಂದು 10 ಮೊಬೈಲ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು.
ಚೆನ್ನಾಗಿದೆ ಫ್ರೆಂಡ್ಸ್, ಇದು ಶೇಪು ನೋಡೋಕ್ಕೆ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಷ್ಟ ನೀವು ತಗೊಳ್ಳಿ. ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಕೊಡ್ತಾರೆ. ಚಾರ್ಜಿಂಗ್ ಕೇಬಲ್ ಕೂಡ ಚೆನ್ನಾಗಿದೆ. ಇದು ಕಮ್ಮಿ ಕ್ವಾಲಿಟಿನೆಲ್ಲ ಒಳ್ಳೆ ಕ್ವಾಲಿಟಿನೇ, ನಾನು ಅದೇ ಯೂಸ್ ಮಾಡ್ತಿರೋದು. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇಷ್ಟ ಆದರೆ ಈ ಒಂದು ವೈಫೈ ತಗೊಳ್ಳಿ, ಚೆನ್ನಾಗಿದೆ, ಯೂಸ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ ಫ್ರೆಂಡ್ಸ್. ಹಾಗೂ ಮತ್ತು ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೂ ನಾನು ಡೌಟ್ ಇದ್ದರೆ ಕಾಮೆಂಟ್ಸ್ ಬಾಕ್ಸ್ ಕಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೂ ಫ್ರೆಂಡ್ಸ್, ನಮ್ಮ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಗೆ ಹೀಗೆ ಬೇರೆ ಬೇರೆ ವೀಡಿಯೋಗಳು ಮಾಡ್ತಾಯಿರ್ತೀನಿ, ಅಲ್ಲಿ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.